ಇತಿಹಾಸದಲ್ಲಿ ನೀವು ಮೊದಲ ಮುಸ್ಲಿಂ ಸ್ಪೀಕರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತು ಸ್ಪೀಕರ್ ಸ್ಥಾನ ಮತ್ತು ಸಂವಿಧಾನ ಸ್ಥಾನಕ್ಕೆ ಅದರಲ್ಲಿ ಜಾತಿ ಧರ್ಮ ಯಾವುದು ಕೂಡ ಇಲ್ಲ. ಯಾರೆಲ್ಲ ಅರ್ಹತೆಗೊಳಪಟ್ಟಿರ್ತಾರೆ ಬಹುಶಃ ಅಲ್ಲಿ ಅದಕ್ಕೆ ಆ ಸೀಟ್ನಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಎಲ್ಲರಿಗೂ ಕೂಡ ಅದರಲ್ಲಿ ಕೂತ್ಕೊಳ್ಳುವಂತ ಧೈರ್ಯ, ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಬರುವುದಿಲ್ಲ. ದೂರ ನಿಂತ ಇದನ್ನು ಹೇಗೆ ನಿಭಾಯಿಸುವುದು ಅಂತ ಹೇಳಿ ದೊಡ್ಡ ಮಟ್ಟ ಟೆನ್ಷನ್ ನಲ್ಲಿ ಕೂಡ ಗೊತ್ತಿರ್ತಾರೆ. ಆದ್ರೆ ನನಗೆ ಅದು ಅದಕ್ಕೆ ಸ್ವೀಕರಿಸಿದಾಗ ಪಕ್ಷರಹಿತವಾಗಿ, ಧರ್ಮರಹಿತವಾಗಿ ಆ ಸ್ಥಾನದಲ್ಲಿ ಕೂತು ಕಾರ್ಯನಿರ್ವಹಿಸುವಾಗ ನನಗೆ ಸಂತೋಷ ಆಗುತ್ತೆ. ಒಂದು. ಎರಡನೇದು, ನೀವು ಹೇಳಿದಾಗೆ ರಾಜ್ಯದಲ್ಲಿ ಪ್ರಪ್ರಥಮ ಒಂದು ಮೈನಾರಿಟಿಗೆ ಇವತ್ತು ಆ ಸ್ಥಾನದಲ್ಲಿ ಕೂತ್ಕೊಳಿಸಿದ್ದಾರೆ. ಆ ಸ್ಥಾನಕ್ಕೆ ಯಾವುದು ಅಡಚಣೆ ಇಲ್ಲದಿದ್ರು ಕೂಡ ಇವತ್ತು ಈ ದೇಶಕ್ಕೆ ಒಂದು ಸಂದೇಶ ಹೋಗ್ತಿದೆ. ಈ ಸಂವಿಧಾನದ ಅಡಿಯಲ್ಲಿ ಭಾರತ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ. ಅವರವರ ಪ್ರಯತ್ನ ಪಟ್ಟರೆ, ಅವರ ಕಾರ್ಯಕ್ಷಮತೆ ಹೆಚ್ಚಿಸಿಕೊಂಡು ಹೋದರೆ ಮತ್ತು ಪ್ರಾಮಾಣಿಕತೆ, ಬದ್ಧತೆಯಿಂದ ಅವರು ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಈ ದೇಶ ಪ್ರತಿಯೊಬ್ಬ ನಾಗರಿಕನು ಕೂಡ ಯಾವುದೇ ಸ್ಥಾನಕ್ಕಲ್ಲಿ ಹೋಗಿ ಮುಟ್ಟಬಹುದು ಅಂತ ಹೇಳಿ ಒಂದು ಸಂದೇಶ ಸಿಕ್ಕಿದೆ.